ಇನ್ನು ಧಾರವಾಡದಲ್ಲಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಭೂ ಸ್ವಾಧೀನವಾಗಿ 3 ವರ್ಷವಾದರೂ ಪರಿಹಾರ ಸಿಕ್ಕಿಲ್ಲ. ರಾಜ್ಯದ ಜನರಿಗೆ ಅನ್ಯಾಯವಾಗ್ತಾ ಇದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ಭೂ ಸ್ವಾಧೀನವಾಗಿತ್ತು. 188 ಎಕರೆಯಲ್ಲಿ ಕೆಎಚ್ಪಿಯಿಂದ ಹೊಸ ಯೋಜನೆಯನ್ನ ಮಾಡಲಾಯಿತು. ಧಾರವಾಡದ ಸತ್ತೂರು ಬಡಾವಣೆಯಲ್ಲಿ ಈ ಯೋಜನೆಯನ್ನ ಮಾಡಲಾಗ್ತಾ ಇದೆ. 4ನೇ ಹಂತದ 55 ಎಕರೆ ಕಾಮಗಾರಿ ನಡೀತಾ ಇದೆ. 21 ಎಕರೆ ಭೂಮಿ ನೀಡಿದೆ. ರೈತ ಅಂದ್ರೆ ಮಧುಪ್ರಸಾದ್ ದುಬೆ ಅನ್ನುವಂತಹ ರೈತ 21 ಎಕರೆಯಷ್ಟು ಭೂಮಿಯನ್ನ ಈ ಯೋಜನೆಗಾಗಿ ನೀಡಿದ್ದಾರೆ. ಮಧುಪ್ರಸಾದ್ ಸತ್ತೂರು ಬಡಾವಣೆಯ ನಿವಾಸಿಯಾಗಿದ್ದಾರೆ. 2022ರಲ್ಲೇ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ಈ ರೈತ. ಇದುವರೆಗೂ ಕೂಡ ₹1 ಇವರಿಗೆ ಸಿಕ್ಕಿಲ್ಲ. ಕರ್ನಾಟಕ ಹೌಸಿಂಗ್ ಬೋರ್ಡ್ ವಿರುದ್ಧ ರೈತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡಿ, ಕಾಮಗಾರಿಗೆ ಅಂತ ಹೇಳಿ, ಯೋಜನೆಗೆ ಅಂತ ಹೇಳಿ ರೈತ ತನ್ನ ಜಮೀನನ್ನ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಅವರಿಗೆ ಬರಬೇಕಾದಂತಹ ಹಣ ಇದುವರೆಗೂ ಸಿಕ್ಕಿಲ್ಲ. ಆದ್ರೆ ಬೇರೆಲ್ಲಿಂದಲೂ ಬಂದಂತಹ ನಿವಾಸಿಗಳಿಗೆ, ಅಂದ್ರೆ ಅಲ್ಲಿ ಅಕ್ರಮವಾಗಿ ಕಟ್ಟಡವನ್ನ ಕಟ್ಕೊಂಡವರಿಗೆ ಈಗ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾ ಇದೆ, ಪುನರ್ವಸತಿಯನ್ನ ಕಲ್ಪಿಸ್ತಾ ಇದೆ. ಆದ್ರೆ ರಾಜ್ಯದ ಜನರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇತ್ತೀಚೆಗೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ನಡೆದಂಥ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ಸಾಕಷ್ಟು ಸದ್ದು ಮಾಡಿತ್ತು. ಅದಾಗಿ 2 ದಿವಸಗಳಲ್ಲಿ ಅಲ್ಲಿ ಏನೋ ಮನೆಗಳನ್ನು ತೆರವುಗೊಳಿಸ್ಕೊಂಡಿದ್ರು ಅವರಿಗೆ ಹೊಸ ಮನೆಯನ್ನು ಕೊಡೋದಾಗಿ ಸರ್ಕಾರ ಘೋಷಿಸಿದೆ. ಸುಮಾರು 11 ಲಕ್ಷ ರೂಪಾಯಿ ಮನೆಯನ್ನು ಸಬ್ಸಿಡಿ ದರದಲ್ಲಿ ಅಲ್ಲಿ ಅವರಿಗೆ ಕೊಡಲಿಕ್ಕೆ ನಿರ್ಧಾರ ಮಾಡಿದೆ. ಅದು ಕೇವಲ 2 ದಿನಗಳಲ್ಲಿ. ಇಂತಹ ಒಂದು ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಆದರೆ ಇದೇ ಒಂದು ನ್ಯಾಯವನ್ನು ರೈತರಿಗೆ ಏಕೆ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಧಾರವಾಡದಲ್ಲಿ ರೈತರು ಆಕ್ರೋಶಗೊಂಡಿದ್ದಾರೆ. ನಾವೀಗ ನಿಂತಿರೋದು ಧಾರವಾಡ ನಗರದ ಸತ್ತೂರು ಬಡಾವಣೆಯ ಒಂದು KHB ಕಾಲೋನಿಯಲ್ಲಿ. ಇಲ್ಲಿ ಹಲವಾರು ವರ್ಷಗಳಿಂದ ಒಟ್ಟು 188 ಎಕರೆ ಜಮೀನಿನ ಏನು KHB ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು ಇದನ್ನು ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದೀಗ 4ನೇ ಹಂತದ ಕಾರ್ಯಾಚರಣೆ ನಡೆದಿದೆ. 4ನೇ ಹಂತದ ನಿರ್ಮಾಣ ನಡೆದಿದೆ. ನಿವೇಶನಗಳು ಒಟ್ಟು 55 ಎಕರೆ. ಇದು 4ನೇ ಹಂತದ ಯೋಜನೆ. ಈ ಒಂದು KHB ಅಡಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರಾಜೆಕ್ಟ್ಗೆ ಸ್ಥಳೀಯರ ಭೂಮಿಯನ್ನು ತೆಗೆದುಕೊಳ್ಳಲಾಗಿತ್ತು. ಇದರಲ್ಲಿ ಮಧುಪ್ರಸಾದ್ ದುಬೆ ಅನ್ನೋ ಒಬ್ಬ ರೈತರು 21 ಎಕರೆ ಜಮೀನನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ಆಗೀಗಾಗಲೇ ಸುಮಾರು 1195 ದಿನಗಳು ಇವತ್ತಿಗೆ ಆಗಿರೋದು. ಇವತ್ತಿನವರೆಗೂ ಕೂಡ ಅವರಿಗೆ ಮುಂಗಡ ಹಣವು ಬಂದಿಲ್ಲ. ಅಂದರೆ ಸಾಮಾನ್ಯವಾಗಿ ಇರುತ್ತೆ ಅಂದರೆ ಈ ಒಂದು ಏನು ಭೂಮಿಯನ್ನು ಕೊಟ್ಟಿರ್ತಾರೆ ಅವರಿಗೆ 50% ಮತ್ತು KHBಗೆ 50 ಅಂತ ನಿವೇಶನಗಳ ಅನುಪಾತ ಇರ್ತದೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಅಡ್ವಾನ್ಸ್ ಆಗಿ ಒಂದಿಷ್ಟು ಅಮೌಂಟ್ ಕೊಡಬೇಕು ಅಂತ ಇರ್ತದೆ. ಆದರೆ ಈ ಒಂದು ಪ್ರಕರಣದಲ್ಲಿ 1195 ದಿನಗಳು ಕಳೆದರೂ ಕೂಡ ಇದುವರೆಗೂ ಕೂಡ ರೈತನಿಗೆ ₹1 ಪರಿಹಾರ ಬಂದಿಲ್ಲ. ಅದ್ರ ಜೊತೆ ಅದು ಅಡ್ವಾನ್ಸ್ ರೂಪದಲ್ಲಿ ಬರಬೇಕಾಗಿತ್ತು. ಮೊದಲು 10 ಲಕ್ಷ ರೈತರು ಕೇಳಿದ್ರು, ಆದರೆ 5 ಲಕ್ಷ ಕೊಡೋದಾಗಿ KHB ಅಧಿಕಾರಿಗಳು ಹೇಳಿದರೆ ಅದರಲ್ಲಿ ₹1 ಬಂದಿಲ್ಲ. ಇಲ್ಲಿ ಮುಖ್ಯವಾಗಿ ಇನ್ನೂ ಏನಂದರೆ ಸುಮಾರು 250 ಗಿಡಗಳ 21 ಎಕರೆ ಜಮೀನಿನಲ್ಲಿದ್ದು, ಆದರೆ ಆ ಮಾವಿನ ಗಿಡಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ದಾಖಲೆಗಳಲ್ಲಿ ನಮೂದಿಸಿ ಆ ಒಂದು ತೋಟಗಾರಿಕೆ ಇಲಾಖೆ ವತಿಯಿಂದ ಬರಬೇಕಾಗಿತ್ತು. ಆ ಹಣವು ಕೂಡ ಬಂದಿಲ್ಲ. ಅಂದರೆ ಎಲ್ಲೋ ಒಂದು ಕಡೆಗೆ 2 ದಿವಸದಲ್ಲಿ ಏನು ಕೋಗಿಲು ಲೇಔಟ್ನಲ್ಲಿ ಅಕ್ರಮ ತೆರವು ಆದವರಿಗೆ ಹೇಗೆ ಸಿಕ್ತು ಪರಿಹಾರ, ಇಲ್ಲಿ ನೋಡಿದರೆ 1195 ದಿನಗಳಾದರೂ ಕೂಡ ಇವತ್ತಿನವರಿಗೆ ₹1 ಕೂಡ ಬಂದಿಲ್ಲ. ಈಗಾಗಲೇ ಈ ಒಂದು ವಿಚಾರವಾಗಿ ಪ್ರಿನ್ಸಿಪಾಲ್ ಸೆಕ್ರೆಟರಿವರೆಗೂ ಕೂಡ ಸಂಬಂಧಿಸಿದ ಅಧಿಕಾರಿಗಳಿಗೂ ಕೂಡ ದೂರನ್ನು ನೀಡಲಾಗಿದೆ. ಆದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಇದು ಕೇವಲ ಈ ಒಬ್ಬ ರೈತರನ್ನ ಸಮಸ್ಯೆ ಅಲ್ಲ, KIDB ಜಮೀನಲ್ಲೂ ಕೂಡ ಅದೇ ರೀತಿಯಾಗಿದೆ. ಸುಮಾರು 2009ರಲ್ಲಿ ಏನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಆ ಭೂಮಿಗೂ ಕೂಡ ಇದುವರೆಗೂ ಕೂಡ ₹1 ಪರಿಹಾರ ನೀಡಲಾಗಿಲ್ಲ. ನಿಜಕ್ಕೂ ಕೂಡ ಬೆಂಗಳೂರಿನ ನಿವಾಸಿಗಳಿಗೆ ಒಂದು ನ್ಯಾಯ ಮತ್ತು ಉಳಿದ ರೈತರಿಗೆ ಒಂದು ನ್ಯಾಯ ಅಂತ ಧಾರವಾಡ ಜನ ಕೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.